Jagdisha Alalkatti, Assistant Professor of Commerce, BCom, third sem, Vijayanagara Sri Krishnadevaraya University, Ballari. ಮಾರ್ಕೆಟ್ ಸೆಗ್ಮೆಂಟೇಷನ್ ಎರಡನೇ ಚಾಪ್ಟರ್ ಮುಂದುವರಿದ ಭಾಗ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಕ್ರೈಟೀರಿಯಾ ಫಾರ್ ಮಾರ್ಕೆಟ್ ಸೆಗ್ಮೆಂಟೇಷನ್ಸ್. ಮಾರುಕಟ್ಟೆಯ ವಿಭಜನೆ ಆಗಲಿಕ್ಕೆ ಯಾವ ಮಾರುಕಟ್ಟೆಯ ವಿಭಜನೆ ಯಶಸ್ವಿಯಾಗಲು ಮತ್ತು ಉಪಯುಕ್ತವಾಗಬೇಕಾದ್ರೆ ಯಾವುದು ಬೇಕು, ಕ್ರೈಟೀರಿಯಾ ಬೇಕು ಅಂತಕ್ಕಂಥ ನಾವು ಇವತ್ತು ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ಬೇಸಸ್ ಫಾರ್ ಮಾರ್ಕೆಟ್ ಸೆಗ್ಮೆಂಟೇಷನ್ ಅನ್ನು ಆಲ್ರೆಡಿ ನಾವು ಚರ್ಚೆ ಮಾಡಿದ್ದೇವೆ. ಅದ್ರ ಬಗ್ಗೆ ಬಹಳಷ್ಟು ವಿವರವಾಗಿರ್ತಕ್ಕಂಥದ್ದನ್ನ ನಾವು ತಿಳ್ಕೊಂಡಿದ್ದೀವಿ, ಹೇಳಿದ್ದೀವಿ. ಹಾಗೆಯೇ ಲರ್ನಿಂಗ್ ಆಬ್ಜೆಕ್ಟಿವ್ಸ್. ವಿತ್ ದಿಸ್ ಕಂಟೆಂಟ್ ದ ಸ್ಟೂಡೆಂಟ್ಸ್ ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆಂಟ್ ಕ್ರೈಟೀರಿಯಾ ಫಾರ್ ಮಾರ್ಕೆಟ್ ಸೆಗ್ಮೆಂಟೇಷನ್ಸ್. Learning outcomes. To know the firms has identified its market segmentations. Opportunities also know the present customers satisfied toward the market segmentation criteria. And next one is criteria for market segmentation. ಇವತ್ತು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಟಾಪಿಕ್ ಕ್ರೈಟೀರಿಯಾ ಫಾರ್ ಮಾರ್ಕೆಟ್ ಸೆಗ್ಮೆಂಟೇಷನ್ ಬಗ್ಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ದೇರ್ ಆರ್ ಮೆನಿ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಫಾರ್ ಡೆವಲಪಿಂಗ್ ಮಾರ್ಕೆಟ್ ಸೆಗ್ಮೆಂಟೇಷನ್. ನೋಡಿ, ವಿಭಜನೆಗೆ ಹಲವಾರು ಕಾರಣಗಳನ್ನು ಹಲವಾರು ಟೆಕ್ನಿಕ್ಸ್ ಇರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ನಾವು ನೋಡ್ತಾ ಇದ್ದೀವಿ. ಒನ್ಸ್ ದಿ ಫಾರ್ಮ್ ಹ್ಯಾಸ್ ಐಡೆಂಟಿಫೈಡ್ ಇಟ್ಸ್ ಮಾರ್ಕೆಟ್ ಸೆಗ್ಮೆಂಟೇಷನ್ಸ್ ಅಪಾರ್ಚುನಿಟೀಸ್, ಇಟ್ ಮಸ್ಟ್ ಡಿಸೈಡ್ ಹೌ ಮೆನಿ ಅಂಡ್ ವಿಚ್ ಒನ್ಸ್ ಟು ಟಾರ್ಗೆಟ್. ಇವನ್ನ ನಾವೆಲ್ಲ ಆಕ್ಚುಲಿ ಹೇಳಬೇಕಾದ್ರೆ ಇವೆಲ್ಲ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಮಾರುಕಟ್ಟೆ ವಿಭಜನೆ ಯಶಸ್ವಿಯಾಗಿರ್ತಕ್ಕಂಥ ಕಾರಣಗಳನ್ನ ಬಹಳಷ್ಟು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಹಾಗೆಯೇ ಇಫ್ ಮಾರ್ಕೆಟ್ ಸೆಗ್ಮೆಂಟೇಷನ್ ಇಸ್ ಟು ಬಿ ಸಕ್ಸಸ್ಫುಲ್ ಅಂಡ್ ವರ್ತ್ ಫೈಲ್, ದ ಫಾಲೋಯಿಂಗ್ 7 ಕ್ರೈಟೀರಿಯಾ ಮಸ್ಟ್ ಬಿ ಸ್ಯಾಟಿಸ್ಫೈಡ್. ನೋಡಿ, ಮಾರುಕಟ್ಟೆಯ ವಿಭಜನೆ ಆಗಲಿಕ್ಕೆ ಯಶಸ್ವಿ ಆಗಲು ಮತ್ತು ಬೇಕಾದರೆ ಈ ಕೆಳಗಿನ 7 ಮಾನದಂಡಗಳನ್ನು ಪೂರೈಸಬೇಕಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಕ್ರೈಟೇರಿಯಾ ಮೀನ್ಸ್ ಮಾನದಂಡಗಳು. ಅದರಲ್ಲಿ ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದು 3 ಚರ್ಚೆ ಮಾಡೋಣ. ಐಡೆಂಟಿಫೈಬಲ್, ಮೆಜರಬಿಲಿಟಿ ಅಂಡ್ ಅಕ್ಸೆಸಿಬಿಲಿಟಿ. ಗುರುತಿಸಬಹುದಾದ, ಅಳತೆ ಹಾಗೂ ಪ್ರವೇಶಿಸುವಿಕೆ ಅಂತೇಳಿ ಕರಿತಾ ಇದ್ದೇವೆ ಕನ್ನಡದಲ್ಲಿ. ಹೆಚ್ಚಿಗೆ ಹೇಳ್ಬೇಕಾದ್ರೆ ಅದನ್ನ ಯಾವ ರೀತಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಒಂದೊಂದೇ ಡಿಸ್ಕಸ್ ಮಾಡೋಣ. ಒಂದೇದು ಐಡೆಂಟಿಫೈಬಲ್. ದ ಮಾರ್ಕೆಟ್ ಮಸ್ಟ್ ಬಿ ಏಬಲ್ ಟು ಐಡೆಂಟಿಫೈ ದ ಮೆಂಬರ್ಸ್. ನೋಡಿ, ಐಡೆಂಟಿಫೈ ದ ಮೆಂಬರ್ಸ್ ಆಫ್ ದ ಸೆಗ್ಮೆಂಟ್. That is, knowing whether an individual is or not the member of a segment. The members can be identified on the basis of certain common characteristics like a demographic, social, culture. ನೋಡಿ, ಮಾರುಕಟ್ಟೆಗಳ ವಿಭಾಗದ ಸದಸ್ಯರನ್ನ ಗುರುತಿಸಲು ಶಕ್ತವಾಗಿರಬೇಕು. ಅಂದ್ರೆ ನಾವು ಐಡೆಂಟಿಫೈ ಮಾಡಬೇಕು, ಯಾರು ತಗೊಳ್ತಾರೆ, ಯಾರಿಲ್ಲ, ಯಾರು ಪರ್ಚೇಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಿಖರವಾಗಿ ಐಡೆಂಟಿಫೈ ಮಾಡಬೇಕು. ಒಬ್ಬ ವ್ಯಕ್ತಿಯು ವಿಭಾಗದ ಸದಸ್ಯನೇ ಅಥವಾ ಇಲ್ಲವೇ ಎಂಬುದನ್ನ ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖ. ಜನಸಂಖ್ಯೆ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಮುಂತಾದ ಕೆಲವು ಸಾಮಾನ್ಯ ಗುಣಲಕ್ಷಣಗಳ ಆಧಾರದ ಮೇಲೆ ಸದಸ್ಯನನ್ನ ಗುರುತಿಸಬೇಕಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಹೇಳ್ತಲ್ಲ, ಯಾವ ರೀತಿ ನಾವು ಐಡೆಂಟಿಫೈ ಮಾಡ್ತೀವಿ? ಲೈಕ್ ಎ ಡೆಮೋಗ್ರಫಿಕ್. ಡೆಮೋಗ್ರಫಿಕ್ ಮೀನ್ಸ್
ಜನಸಂಖ್ಯೆ ಅಥವಾ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮುಂತಾದ ಕೆಲವು ಸಾಮಾನ್ಯ ಗುಣಲಕ್ಷಣಗಳ ಆಧಾರದ ಮೇಲೆ ನಾವು ಆಕ್ಚುಲಿ ಸದಸ್ಯರನ್ನ ಗುರುತಿಸ್ತೇವೆ ಅಂತೇಳಿ ಹೇಳ್ತೇವೆ. ಇದು ಮಾರ್ಕೆಟ್ ಸಹಕಾರಿ ಆಗ್ತಕ್ಕಂಥದ್ದು. ಹಾಗೇನೆ ಮ್ಯೂಸರಬಿಲಿಟಿ ಅಳತೆ ಹೆಂಗೆ? ದ ಪ್ರೈಮರಿ ಏಮ್ಸ್ ಆಫ್ ಸೆಗ್ಮೆಂಟಿಂಗ್ the market is to measure the changing behavior pattern of consumer, but variations consumer behavior are both numerous and complex. ನೋಡಿ, ಅಳತೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ತಿಳ್ಕೊಳ್ಳೋದು ಬಹಳ ಕಷ್ಟ. ಹೆಂಗಂದ್ರೆ ಮಾರುಕಟ್ಟೆಯನ್ನ ವಿಭಜಿಸುವ ಪ್ರಾಥಮಿಕ ಗುರಿ ಓಕೆ, ಬಟ್ ಗ್ರಾಹಕರು ಬದಲಾಗುತ್ತಿರುವ ವರ್ತನೆ, ಮಾದರಿಯನ್ನು ಅಳೆಯುವುದು ಮತ್ತು ಅದರ ಗ್ರಾಹಕರ ನಡವಳಿಕೆ ವ್ಯತ್ಯಾಸಗಳು ಹಲವಾರು ಮತ್ತು ಸಂಕೀರ್ಣವಾಗಿದೆ. ನೋಡಿ, ಯಾವಾಗ ಖರೀದಿ ಮಾಡ್ತಾರೆ, ಯಾವಾಗಿಲ್ಲ, ಅವರ ಬಿಹೇವಿಯರಲ್ಸ್ ಇರ್ತಕ್ಕಂಥದ್ದು ಹೆಂಗೆ ವರ್ತನೆ ಯಾವಾಗ ಬರುತ್ತೆ ಅಂತ ಹೇಳಿಕ್ಕಾಗಲ್ಲ. ನೋಡಿ, ಅಳತೆ ಮಾಡ್ತಕ್ಕಂಥದ್ದು ಗ್ರಾಹಕರನ್ನ ಬಹಳ ಕ್ರಿಟಿಕಲ್ ದಾಯಕ. ಯಾಕಂದ್ರೆ ಈಗ ದುಡ್ಡಿರುತ್ತೆ, ಕಾರ್ ಪರ್ಚೇಸ್ ಮಾಡ್ಬೇಕಂತಿರ್ತಾರೆ, ಬಟ್ ದುಡ್ಡು ಇಲ್ದಾರ ಕಾರ್ ಪರ್ಚೇಸ್ ಮಾಡ್ಬೇಕಂತಿರ್ತಾರೆ. ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಸಡನ್ ಆಗಿ ಬಂದ್ಬಿಡುತ್ತೆ, ತಗೊಳ್ಬೇಕು. ಈ ರೀತಿ ಇರ್ತಕ್ಕಂಥದ್ದು ಈಗ ನೋಡಿ, ಇವತ್ತಿನ ಜನರೇಷನ್ ಹೆಂಗಿದೆ ಅಂದ್ರೆ ಬಹಳಷ್ಟು ಮುಂದುವರೆದಂತ ವರ್ತನೆಗಳು. ಬಹಳ ಯಾರೇ ಇರ್ಲಿ ಇವತ್ತು ಸಡನ್ ಆಗಿ ಹೈ ಲೆವೆಲ್ ಹೋಗ್ಬೇಕು, ಸಡನ್ ಆಗಿ ಎಲ್ಲ ಅನುಭವಿಸ್ಬೇಕು, ಎಲ್ಲ ಮಾಡ್ಬೇಕು, ಪರ್ಚೇಸ್ ಮಾಡ್ಬೇಕು. ನೋಡಿ, ಒಂದು ಸ್ಕೂಟರ್ ಇರ್ತೈತಿ, ಹೊಸದ್ ಮಾರ್ಕೆಟಿಗೆ ಬಿಡುಗಡೆ ಮಾಡಿದ್ರೆ ಅದನ್ನ ತರಬೇಕು. ಕಾರ್ ಇರ್ತವೆ, ಒಂದ್ 3-4 ಕಾರ್ ಇರ್ತವೆ, ಒಂದ್ ಕಾರ್ ಆದ್ಮೇಲೆ ಇನ್ನೊಂದು ಕಂಪ್ನಿ ಕಾರ್. ವೆರೈಟೀಸ್ ಇರ್ಬೇಕು, ಒಬ್ಬೊಬ್ರು ಒಂದೊಂದು ವೆರೈಟೀಸ್. ಒಬ್ರು ಹವ್ಯಾಸಗಳು, ಅವರ ವರ್ತನೆಗಳು ಯಾವ ರೀತಿ ಇರ್ತವೆ ಅಂತ ಹೇಳಲಿಕ್ಕೆ ಆಗಲ್ಲ, ಅಳತೆ ಮಾಡ್ಲಿಕ್ಕೆ ಆಗಲ್ಲ. ನಾವು ಅಂತ ಒಂದು ಸಿಚುವೇಶನ್ಸ್ ಇವತ್ತು ಮಾರ್ಕೆಟ್ ನಲ್ಲಿ ಇದೆ. ಅದಕ್ಕೆ ಮಾರ್ಕೆಟ್ ನಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇದೆ. ಅಳತೆನ ಬಹಳಷ್ಟು ಗೊಂದಲಕಾರಿಯಾಗಿರ್ತಕ್ಕಂಥದ್ದನ್ನ ನಾವು ತಿಳ್ಕೊಳ್ತಿದ್ದೀವಿ. ಅದಕ್ಕೆ ಯಾವ ಟೈಮಲ್ಲಿ ಹೆಂಗ್ ಪರ್ಚೇಸ್ ಮಾಡ್ತಂತ ಗೊತ್ತಾಗೋದಿಲ್ಲ. ಸಿಚುವೇಶನ್. ಮೂರನೇದು ಎಕ್ಸೆಸಿಬಿಲಿಟಿ. ನೋಡಿ, ಪ್ರವೇಶಿಸುವಿಕೆ ಅಂತ ಹೇಳ್ತೇವೆ. ಇಟ್ ಮಸ್ಟ್ ಬಿ ಪಾಸಿಬಲ್ ಫಾರ್ ಅಸ್ ಟು ರೀಚ್ ಡಿಫ್ರೆಂಟ್ ಮಾರ್ಕೆಟ್ ಸೆಗ್ಮೆಂಟ್ಸ್ in regard to both permission and distributions. In other words, the marketing manager must be able to focus his attention and marketing efforts on the chosen segment. ನೋಡಿ, ಅನುಮತಿ ಮತ್ತು ವಿತರಣೆ ಎರಡಕ್ಕೂ ಸಂಬಂಧವಾಗಿರ್ತಕ್ಕಂಥ ವಿಭಿನ್ನ ಮಾರುಕಟ್ಟೆ ವಿಭಾಗಗಳನ್ನು ತಲುಪಲು ನಮಗೆ ಸಾಧ್ಯವಾಗಬೇಕು. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಮಾರ್ಕೆಟಿಂಗ್ ಮ್ಯಾನೇಜರ್ ತನ್ನ ಗಮನ ಮತ್ತು ಮಾರ್ಕೆಟಿಂಗ್ ಪ್ರಯತ್ನ ಮತ್ತು ಆಯ್ಕೆ ಮಾಡಿದ ವಿಭಾಗವನ್ನ ಕೇಂದ್ರೀಕರಿಸಲು ಶಕ್ತನಾಗಿರ್ಬೇಕು. ಅಂದ್ರೆ ನಾವು ಯಾವ ಏರಿಯಾ ತಮ್ಮದೇ ಆಗಿರ್ತಕ್ಕಂಥದ್ದು. ಈಗ ಬಳ್ಳಾರಿ ಜಿಲ್ಲೆ ಇರ್ತದೆ, ಮಲ್ಟಿ ನ್ಯಾಷನಲ್ ಕಂಪ್ನಿ ಇದ್ರೆ ಸ್ಟೇಟ್ ವೈಸ್ ಇರ್ತಾರೆ, ಡಿಸ್ಟಿಕ್ ವೈಸ್ ಬರ್ತಾರೆ, ತಾಲೂಕ್ ವೈಸ್ ಬರ್ತಾರೆ. ತಮ್ಮದೇ ಆಗಿರ್ತಕ್ಕಂಥ ಏರಿಯಾನ ಬೆಳೆಸ್ಬೇಕಾಗಿರ್ತಕ್ಕಂಥದ್ದು ಮಾರ್ಕೆಟ್ ಅನ್ನ ನಾವು ಮಾಡಬೇಕು. ತನ್ನ ಗಮನವನ್ನ ಆ ಮಾರ್ಕೆಟಿಂಗ್ ನಲ್ಲಿ ಇರ್ತಕ್ಕಂಥದ್ದನ್ನ ನಾವು ಅವ್ರಿಗೆ ಪ್ರಯತ್ನ ಮಾಡಿದ್ರೆ, ಆಯ್ಕೆ ಮಾಡಿದೆ ವಿಭಾಗ ಮಾರ್ಕೆಟ್ ಬೆಳಿಲಿಕ್ಕೆ ಸಾಧ್ಯ. ಇದು ಅಳತೆ ಆಗಿರ್ತಕ್ಕಂಥದ್ದು ಅಂದ್ರೆ ಪ್ರವೇಶಿಸುವಿಕೆ ಆಗಿರ್ತಕ್ಕಂಥದ್ದು. ಅದಕ್ಕೆ ಇನ್ನೂ 4 ಇದಾವೆ, ಅವನ್ನ ನಾಳೆ ಡಿಸ್ಕಸ್ ಮಾಡೋಣಂತೆ. ಈಗಿರ್ತಕ್ಕಂಥದ್ದು 3 ಡಿಸ್ಕಸ್ ಆಗಿರ್ತಕ್ಕಂಥದ್ದು. ಒಂದು ಐಡೆಂಟಿಫೈಯಲ್, ಎರಡನೇದು ಗುರುತಿಸಬಹುದಾದ ಮತ್ತು ಅಳತೆ ಮತ್ತು ಪ್ರವೇಶಿಸುವಿಕೆ ಅಂತ 3 ಆಗಿರ್ತಕ್ಕಂಥದ್ದು ಇವತ್ತು ನಾವು ಡಿಸ್ಕಸ್ ಮಾಡಿದ್ದೀವಿ. ಅದಕ್ಕೆ ಮಾರ್ಕೆಟ್ ಬೆಳಿಲಿಕ್ಕೆ ಹಲವಾರು ರೀತಿಯ ಕಾರಣಗಳನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಮಾರ್ಕೆಟ್ ನಾವು ಹಿಂದೆ 50 ವರ್ಷ ಹಿಂದೆ ಇರ್ತಕ್ಕಂಥ ಮಾರ್ಕೆಟ್ ಇಲ್ಲ. ಇವತ್ತು ಮಾರ್ಕೆಟು 50 ವರ್ಷ ಹಿಂದೆ ಯಾವ ರೀತಿ ಮಾರ್ಕೆಟ್ ಇತ್ತು, ಈಗ ಮಾರ್ಕೆಟ್ ಹೆಂಗಿದೆ, ಇನ್ನ ಮುಂದೆ ಮಾರ್ಕೆಟ್ ಯಾವ ರೀತಿ ಇರ್ಬೋದು ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ನಾವು ಹೀಗೆ ಆಗುತ್ತೆ ಅಂತ ಮಾರ್ಕೆಟ್ನ ಮಾಡ್ಲಿಕ್ಕೆ ಬರಲ್ಲ. ಹಿಂದೆ ಜನ 100 ವರ್ಷ
120 ವರ್ಷ 150 ವರ್ಷ ಬಾಳ್ತಾ ಇದ್ರು. ಈಗ ಬಹಳಷ್ಟು ಕಡಿಮೆ, ಅವ್ರ ಆಯುಷ್ಯನ ಕಡಿಮೆ ಆಗಿದೆ, ಆದ್ರೆ ಮಾಡ್ತಕ್ಕಂಥ ಫೆಸಿಲಿಟೀಸ್ ಬಹಳಷ್ಟಾಗಿದೆ. ಇಂಥ ಒಂದು ಸಿಚುವೇಶನ್ ಇದೆ. ಅದಕ್ಕೆ ಮಾರ್ಕೆಟ್ ಬೆಳವಣಿಗೆ ಕಾರಣ. ಹಿಂದೆ ಇತ್ತು, ಒಂದು ಸಲ ತಗೊಂಡ್ರೆ ಒಂದು ಸೋಪ್ ಯೂಸ್ ಮಾಡಿದ್ರೆ ಮನೆಗೆ ಎಲ್ಲರೂ ಯೂಸ್ ಮಾಡ್ತಾ ಇದ್ರು. ಈಗ ಹಂಗಲ್ಲ, ಎಲ್ಲಾ ಎಷ್ಟು ಮಂದಿ ಇದಾರೆ ಅವ್ರ ಮನೇಲಿ ಅಷ್ಟು ಸೋಪನ್ನ ಯೂಸ್ ಮಾಡ್ತಾರೆ. ಇಂಥ ಒಂದು ಸಿಚುವೇಶನ್ ಇದೆ. ಪೇಸ್ಟ್ ಎಲ್ಲರಿಗೂ ಒಂದೊಂದು ಪೇಸ್ಟ್. ಹಾಗೇನೆ ಪ್ರತಿಯೊಂದನ್ನು ಇವತ್ತು ಮಾರ್ಕೆಟ್ ಬೆಳಿಲಿಕ್ಕೆ ಕಾರಣ ಆಗಿದೆ. ಜನಸಂಖ್ಯೆ, ಭಾರತ ದೇಶದ ಜನಸಂಖ್ಯೆ 135 ಕೋಟಿ ಜನಸಂಖ್ಯೆ ಇದೆ. ಅದಕ್ಕೆ ಮಾರ್ಕೆಟ್ ಬೆಳವಣಿಗೆಗೆ ಒಂದು ಕಾರಣ. ನೆಕ್ಸ್ಟ್ ಒನ್, ಈಗ ಇದ್ರ ಮೇಲೆ ಇರ್ತಕ್ಕಂಥ ಕೆಲವೊಂದು ಕ್ವಶನ್ಸ್ ಇದಾವೆ. ದ ಕ್ರೈಟೇರಿಯಾ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್ಸ್ as A is identifier, B is measurability, C is accessibility, D is all of the above. ನೋಡಿ, ನಾ ಹೇಳಿದೆ ಕ್ರೈಟೇರಿಯಾ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್ ಆಸ್ 3 ಹೇಳಿದ್ದೀನಿ ಇವತ್ತು. ಐಡೆಂಟಿಫೈಯಬಲ್ ಓಕೆ, ಮೆಜರಬಿಲಿಟಿ ಓಕೆ, ಅಕ್ಸೆಸಿಬಿಲಿಟಿ ಓಕೆ. 3 ಕರೆಕ್ಟ್ ಆನ್ಸರ್ ಆದ್ರೆ ಇದಕ್ಕೆ 4ನೇ ಆನ್ಸರ್. 3 ಆನ್ಸರ್ 3 ಟಿಕ್ ಮಾಡಕ್ ಬರಲ್ಲ, ಒಂದನ್ನು ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಡಿ ಆನ್ಸರ್ ಇಸ್ ಕರೆಕ್ಟ್. ಆಲ್ ಆಫ್ ದ ಎಬೋವ್ ಆನ್ಸರ್ ಇಸ್ ಕರೆಕ್ಟ್. ಓಕೆನಾ? ಒಂದಕ್ಕೆ ಡಿ ಆನ್ಸರ್ ಇಸ್ ಕರೆಕ್ಟ್. Second question, the characteristics basis identified members of the characteristics basis identified members of demographic, social, culture, all of the above. 4 ಆನ್ಸರ್ ಇದಾವೆ. 4 ಆನ್ಸರ್ ನಲ್ಲಿ ನೋಡಿ, ನಾ ಆಗ್ಲೇ ಚರ್ಚೆ ಮಾಡಿದಂಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಅವರ ಒಂದು ಐಡೆಂಟಿಫೈರ್ ಹೆಂಗ್ ಮಾಡ್ತಂದ್ರೆ ಡೆಮೋಕ್ರಫಿಕ್, ಹೌದು ಆನ್ಸರ್ ಕರೆಕ್ಟ್. ಬಿ ಸೋಷಿಯಲ್ ಕರೆಕ್ಟ್ ಆನ್ಸರ್. ಸಿ ಇಸ್ ಕಲ್ಚರ್ ಕರೆಕ್ಟ್ ಆನ್ಸರ್. ಮೂರು ಆನ್ಸರ್ ಕರೆಕ್ಟ್ ಆದ್ರೆ ಇಲ್ಲಿ ಯಾವ್ದು ಆನ್ಸರ್ ಕರೆಕ್ಟ್? ಆಲ್ ಆಫ್ ದಿ ಎಬೋವ್. ಮೂರು ಟಿಕ್ ಹಾಕ್ಲಿಕ್ಕೆ ಬರಲ್ಲ. ಲಾಸ್ಟ್ ಒನ್ ಆಲ್ ಆಫ್ ದಿ ಎಬೋವ್ ಅಂತ ಇದೆ. ಅದಕ್ಕೆ ಡಿ ಇಸ್ ಆನ್ಸರ್ ಕರೆಕ್ಟ್. 3 ಆನ್ಸರ್ ಕರೆಕ್ಟ್ ಇದ್ದಾಗ 4ನೇ ಆನ್ಸರ್ ಕರೆಕ್ಟ್ ಆಗ್ಲೇಬೇಕು. ಯಾಕಂದ್ರೆ 3 ಟಿಕ್ ಹಾಕ್ಲಿಕ್ಕೆ ಎಂದೂ ಬರಲ್ಲ. ಅದಕ್ಕೆ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು. 1 ಹಾಕಿದ್ರು ಓಕೆ, 2 ಹಾಕಿದ್ರು ಓಕೆ, 3 ಹಾಕಿದ್ರು ಓಕೆ. ಆದ್ರೆ 2 ಆನ್ಸರ್ 3 ಒಂದೊಂದು ಹಾಕಿದ್ರೆ ತಪ್ಪಾಗುತ್ತೆ. ಅದಕ್ಕೆ ಆಲ್ ಆಫ್ ದಿ ಅಬೋವ್. 2ಕ್ಕೆ ಡಿ ಆನ್ಸರ್ ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್, ದ 3ನೇ ಕ್ವಶನ್ಸ್, ದ ಪ್ರೈಮರಿ ಏಮ್ ಆಫ್ segmenting the market is to dash the changing behavior pattern of consumers ಅಂತ ಇದೆ. ನೋಡಿ, A measures, B identified, C accessibility, D substantiality ಅಂತ ಇದೆ. The primary aims of segmenting the market is to measure the changing behavior pattern consumers. ಎ ಆನ್ಸರ್ ಇಸ್ ಕರೆಕ್ಟ್. ಯಾಕಂದ್ರೆ ಅಳತೆ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದಕ್ಕೆ ಮ್ಯೂಜರ್, ಎ ಆನ್ಸರ್ ಇಸ್ ಕರೆಕ್ಟ್. ಮ್ಯೂಜರ್ ದಿ ಚೇಂಜಿಂಗ್ ಬಿಹೇವಿಯರ್ ಪ್ಯಾಟರ್ನ್ಸ್ ಕನ್ಸ್ಯೂಮರ್ಸ್. 3ನೇದಕ್ಕೆ ಎ ಆನ್ಸರ್ ಇಸ್ ಕರೆಕ್ಟ್. 4ನೇ ಕ್ವಶನ್ಸ್, ಡಿಫರೆಂಟ್ ಸೆಗ್ಮೆಂಟ್ಸ್ ಮಸ್ಟ್ ಶೋ ಡಿಫರೆಂಟ್ ಕ್ವಾಂಟಿಟೀಸ್ ಆಫ್ ಡ್ಯಾಶ್. ಎ ಸಪ್ಲೈ, ಬಿ ಡಿಮ್ಯಾಂಡ್, ಸಿ ಚಾಯ್ಸ್, ಡಿ ಎಲಿಮೆಂಟ್ಸ್ ಅಂತ ಇದೆ. ನೋಡಿ, ಡಿಫರೆಂಟ್ ಸೆಗ್ಮೆಂಟ್ ಮಸ್ಟ್ ಶೋ ಡಿಫರೆಂಟ್ ಕ್ವಾಂಟಿಟೀಸ್ ಆಫ್. ಸಪ್ಲೈ ಅಂತೂ ಅಲ್ಲ, ತಪ್ಪು. ಡಿಮ್ಯಾಂಡ್ ಈಸ್ ಕರೆಕ್ಟ್ ಆನ್ಸರ್. ಚಾಯ್ಸ್ ತಪ್ಪು ಆನ್ಸರ್. ಡಿ ಎಲಿಮೆಂಟ್ಸ್ ತಪ್ಪು ಆನ್ಸರ್. ಹಾಗಾದ್ರೆ ಯಾವುದು ಆನ್ಸರ್ ಕರೆಕ್ಟ್? ಬಿ ಆನ್ಸರ್ ಈಸ್ ಕರೆಕ್ಟ್. ಡಿಮ್ಯಾಂಡ್, ಡಿಫರೆಂಟ್ ಸೆಗ್ಮೆಂಟ್ ಮಸ್ಟ್ ಬಿ ಶೋ ಡಿಫರೆಂಟ್ ಕ್ವಾಲಿಟೀಸ್ ಆಫ್ ಡಿಮ್ಯಾಂಡ್. ಅದಕ್ಕೆ 4ನೇದಕ್ಕೆ ಬಿ ಆನ್ಸರ್ ಇಸ್ ಕರೆಕ್ಟ್. accessibility, 5ನೇ ಕ್ವಶನ್ಸ್. accessibility can be achieved through A channels of distributions, B advertising media, C salesman, D all of the above ಅಂತ ಇದೆ. ನೋಡಿ, accessibility can be achieved through ಯಾವುದು ಮುಖಾಂತರ ನಾವು ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯ? ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ಸ್, ಹೌದು. ಚಾನಲ್ ಮುಖಾಂತರ ಉತ್ಪಾದಕರಿಂದ
ಕೊನೆಯ ಯೂಸರ್ಸ್ ಗ್ರಾಹಕರಿಗೆ ತಲುಪಬೇಕಾದ್ರೆ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ಸ್ ಮಹಾಮುಖ್ಯ. ಯಾಕಂದ್ರೆ ಮ್ಯಾನುಫ್ಯಾಕ್ಚರರ್ಸ್, ಏಜೆಂಟ್ಸ್, ಹೋಲ್ಸೇಲರ್ಸ್, ರಿಟೇಲರ್ಸ್ ಅಂಡ್ ಕನ್ಸ್ಯೂಮರ್ಸ್, ಈ ರೀತಿ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಮುಖಾಂತರನೂ ಸಹ ನಾವು ಗುರಿ ಮುಟ್ಲಿಕ್ಕೆ ಸಾಧ್ಯ. ಹಾಗೇನೆ ಬಿ ಅಡ್ವರ್ಟೈಸಿಂಗ್ ಮೀಡಿಯಾ, ಇದು ಸಹ ಇವತ್ತು ಮೋಸ್ಟ್ ಪಾಪ್ಯುಲರ್ ಆಗಿರ್ತಕ್ಕಂಥ ಅಡ್ವರ್ಟೈಸಿಂಗ್ ಮೀಡಿಯಾ. ಪೇಪರ್ 5 ಮಾಧ್ಯಮಗಳಿದಾವೆ. 5 ಮಾಧ್ಯಮದಲ್ಲಿ ಅದರಲ್ಲಿ 2 ಮಾಧ್ಯಮ ಪ್ರೆಸ್ ಮೀಡಿಯಾ ಅಂಡ್ ಟೆಲಿವಿಷನ್ ಮೀಡಿಯಾ ಮೋಸ್ಟ್ ಪಾಪ್ಯುಲರ್ ಆಫ್ ದಿ ಮೀಡಿಯಾಸ್. ಅದರಲ್ಲಂತೂ ಈಗ ಟಿವಿ ನೋಡ್ತಕ್ಕಂಥವ್ರು ಬಹಳಷ್ಟು ಜನ ಆಗ್ಬಿಟ್ಟಿದ್ದಾರೆ, ಧಾರಾವಾಹಿಗಳು. ಅದಕ್ಕೆ ಅಡ್ವರ್ಟೈಸ್ ಮೀಡಿಯಾದಿಂದ ಇವತ್ತು ನಾವು ಗುರಿ ಮುಟ್ಲಿಕ್ಕೆ ಸಾಧ್ಯ, ಅಳತೆ ಮಾಡ್ಕೋಬಹುದು. ಸೇಲ್ಸ್ಮನ್, ಇದು ಸಹ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಸೇಲ್ಸ್ಮನ್ ತನ್ನ ಎಫರ್ಟ್ ಆಗಿ ಕಮಿಷನ್ ಇರೋದ್ರಿಂದ, ಸಂಬಳ ಇರೋದ್ರಿಂದ ಏನ್ ಮಾಡ್ತಾ ಇದ್ರೆ ಸೇಲ್ಸ್ಮನ್ ಇಂದ ಸಹ ನಮ್ದು ಅಚೀವ್ ನಾವು ಮಾಡಬಹುದು. ಇವು 3 ಆನ್ಸರ್ ಕರೆಕ್ಟ್ ಆದ್ರೆ ಯಾವ್ದು ಆನ್ಸರ್ ಕರೆಕ್ಟ್ ಇಸ್ ಡಿ ಆನ್ಸರ್ ಇಸ್ ಕರೆಕ್ಟ್, ಆಲ್ ಆಫ್ ದ ಎಬೋ. ಅದಕ್ಕೆ accessibility ಕ್ಯಾನ್ ಬಿ ಅಚೀವ್ಡ್ ಥ್ರೂ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್, ಅಡ್ವರ್ಟೈಸಿಂಗ್ ಮೀಡಿಯಾ, ಸೇಲ್ಸ್ಮನ್. ಇವು 3 ಆನ್ಸರ್ ಕರೆಕ್ಟ್ ಆದ್ರೆ 4ನೇ ಆನ್ಸರ್ ಕರೆಕ್ಟ್, 5ನೇದಕ್ಕೆ ಆಲ್ ಆಫ್ ದ ಎಬೋ ಆನ್ಸರ್ ಇಸ್ ಕರೆಕ್ಟ್. ಅದಕ್ಕೆ ಹೇಳ್ತೇನಲ್ಲ, ಇದು ಆನ್ಸರ್ ಕರೆಕ್ಟ್. ನೆಕ್ಸ್ಟ್ ನೋಡಿ, ರೆಫರೆನ್ಸಸ್ ಕರುಣಾಕರನ್ ಕೆ 2010 ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಹಿಮಾಲಯ ಪಬ್ಲಿಷಿಂಗ್ ಹೌಸಸ್ ಪ್ರೈವೇಟ್ ಲಿಮಿಟೆಡ್. ಎರಡನೇದು ಫಿಲಿಪ್ಸ್ ಕೊಟ್ಲಾರ್, ಕಿವನ್ ಲೈನ್ ಕಿಲ್ಲರ್, ಅಬ್ರಾಹಂ ಕಾಸ್ಲಿ, ಮ್ಯಾಥ್ಯೂಸ್ವರಿ 2009 ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ 13th ಎಡಿಷನ್, ಪಬ್ಲಿಷ್ಡ್ ಬೈ ಡಾರ್ಲಿಂಗ್ ಕಿಡ್ನೆಸ್ಸೆ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಮೂರನೇದು ಸರ್ಲೇಕರ್ ಎಸ್.ಎ. ಅಂಡ್ ಕೃಷ್ಣಮೂರ್ತಿ ಆರ್ 2010 ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ 14th ಎಡಿಷನ್, ಹಿಮಾಲಯ ಪಬ್ಲಿಷಿಂಗ್ ಹೌಸಸ್ ಪ್ರೈವೇಟ್ ಲಿಮಿಟೆಡ್. Fourth, William J. Standen 2007 ಫಂಡಮೆಂಟಲ್ಸ್ ಆಫ್ ಮಾರ್ಕೆಟಿಂಗ್ 10th ಎಡಿಷನ್, McGraw-Hill ಪಬ್ಲಿಕೇಶನ್ಸ್, ನ್ಯೂ ಡೆಲ್ಲಿ. ಇವು ಮೋಸ್ಟ್ ಪಾಪ್ಯುಲರ್ ಆಗಿರ್ತಕ್ಕಂಥ ಬುಕ್ಸ್ ಆಗಿದ್ದಾವೆ. ಇವನ್ನ ರೆಫರ್ ಮಾಡಿ ಅಂತೇಳಿ ಹೇಳ್ತಾ ಈ ಒಂದು ಮಾರ್ಕೆಟಿಂಗ್ ಸೆಗ್ಮೆಂಟೇಷನ್ ಇರತಕ್ಕಂಥದ್ದನ್ನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.